ಮೂಲಭೂತ ಸೌಕರ್ಯಗಳನ್ನು ಮಲ್ಲಿಕಾರ್ಜುನ್, ಇದು ನಮ್ಮ ಹುಡುಗಿದು ಹೈದರಾಬಾದ್ ಕರ್ನಾಟಕ ಮಾಡ್ಸಕ್ ಬಂದಿದ್ದೀರಿ. ಅಲ್ಲಿ ಇವರು ವಿಲೇಜ್ ಅಕೌಂಟೆಂಟ್ ತಕ್ಕ ಹೋದ್ರೆ ಅಲ್ಲಿ ಯಾರು ಇದ್ದಿಲ್ಲ, ಎಲ್ಲ ಸ್ಟ್ರೈಕ್ ಕೂತ್ಕೊಂಡಿದ್ರಂತೆ. ನಾವು ಆಫೀಸಾಗ 2-3 ಸಲ ಆಯ್ತು ಸರ್ ತೆಗಿಯಕ್ಕೆ. ಆದ್ರೆ ಬಂದು ಇಲ್ಲಿ ಕೂಡ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್. ನಾನು ಸಾರ್ ಅವರು ಇಲ್ಲ ನಮ್ದು ಲಾಗಿನ್ ಇಲ್ಲ, ಆಮೇಲೆ ನಮ್ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದಾರೆ. ಅವರೆಲ್ಲ ಇಲ್ಲಿ ಬಂದು ಧರಣಿ ಕೂತ್ಕೊಂಡಿದ್ದಕ್ಕೆಲ್ಲ ನಮ್ಗೆ ಯಾಕೆ ಕೆಲಸ ಆಗ್ತಾ ಇಲ್ಲ ಸರ್. ಬಂದು ಓಡಾಡೋದಾಗೈತೆ ಆಫೀಸ್ಗೆ. ನಮ್ಮ ಎಲ್ಲ ಕೆಲಸಗಳು ಬಿಟ್ಟು ಎಲ್ಲ ಬಂದು ಓಡಾಡೋದು ಸಾಕಾಗಿ ಸಮಸ್ಯೆ ಆಗಿದೆ. ಇದೊಂದು ಸಮಸ್ಯೆ ಆಗಿದೆ, ಮಾಡಿಕೊಟ್ರೆ ಇದೊಂದು ಅನುಕೂಲ ಆಗುತ್ತೆ. ನನ್ನ ಹೆಸರು ಶಶಿಧರ್ ಅಂತ ಹೇಳ್ಬಿಟ್ಟು ಬಳ್ಳಾರಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿದ್ದೇನೆ. ದಿನಾಂಕ 10/2/2025 ನಮ್ಮ ರಾಜ್ಯ ಸಂಘದ ನಿರ್ಣಯದಂತೆ ರಾಜ್ಯವ್ಯಾಪಿ ಅನಿರ್ದಿಷ್ಟ ಅವಧಿಗಳ ಕಾಲ ಈ ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರವನ್ನ ಈ ಹಿಂದೆ 26/9/2024 3/10/2024 ಈ ಹಿಂದೆ ನಾವು ಮುಷ್ಕರವನ್ನ ಹಮ್ಮಿಕೊಂಡಿದ್ವಿ. ಹಲವಾರು ಬೇಡಿಕೆಗಳನ್ನ ನಾವು ಸರ್ಕಾರದ ಬಳಿ ಇಟ್ಟಾಗ ಸರ್ಕಾರದವರು ನಮ್ಮ ಬೇಡಿಕೆಗಳ ಬಗ್ಗೆ ಸಭೆ ನಡೆಸಿ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಾಗ ಆ ಭರವಸೆಗಳ ನಂತರ ನಾವು ನಮ್ಮ ಸಂಘದವರು ಮತ್ತೆ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸರ್ ಅವರು ಮುಂದಾಳತ್ವದಲ್ಲಿ ನಮ್ಮ ಮುಷ್ಕರವನ್ನ ತೆಗೆದುಕೊಂಡಿದ್ವಿ. ಆ ನಂತರ ಸುಮಾರು 4 ತಿಂಗಳಾಯ್ತು. ಇಲ್ಲಿಯವರೆಗೂ ನಮ್ಮ ಮೂಲಭೂತ ಸೌಕರ್ಯಗಳಾದಂತಹ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಒಂದು ಟೇಬಲ್ ಇಲ್ಲ, ಚೇರ್ ಇಲ್ಲ, ಕುತ್ಕೊಳ್ಳೋದಕ್ಕೆ ಹಳ್ಳಿಯಲ್ಲಿ ಒಂದು ಕ್ವಾರ್ಟರ್ಸ್ ಇಲ್ಲ. ಯಾವ ರೀತಿ ನಾವು ಕೆಲಸ ಮಾಡ್ಬೇಕನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಾವು ಸಾರ್ವಜನಿಕರಿಗಾಗ್ಲಿ ರೈತರಿಗಾಗ್ಲಿ ಯಾವುದೇ ರೀತಿಯಿಂದ ತೊಂದರೆ ಮಾಡುವ ಉದ್ದೇಶ ನಾವೇನಿಲ್ಲ. ಸುಮಾರು 30-40 ವರ್ಷಗಳಿಂದನೂ ನಾವು ಒಂದು ಹಳ್ಳಿಲಿ ಒಂದು ಕ್ವಾರ್ಟರ್ಸ್ ಕೊಡಿ, ಒಂದು ಮೊಬೈಲ್ ಕೊಡಿ, ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಒಂದು ಲ್ಯಾಪ್ಟಾಪ್ ಕೊಡಿ, ಈ ಸರ್ವಿಸ್ ಆಗಿದೆ, ಈ ಆಫೀಸ್ ಆಗಿದೆ, ಅದಕ್ಕೆ ಆ ಸೌಲಭ್ಯಕ್ಕೆ ತಕ್ಕಂತೆ ಕೂಡ ನಮಗೆ ಒಂದು ಲ್ಯಾಪ್ಟಾಪ್ ಕೊಡಿ. ನಾವು ಯಾಕಂದ್ರೆ ಆನ್ಲೈನ್ ಆಗಿದೆ, ಎಲ್ಲ ಆನ್ಲೈನ್ ಸರ್ವಿಸ್ ಎಲ್ಲ ಸಕಾಲ ಬಂದಿದ್ದಾವೆ. ಆ ಸಕಾಲಕ್ಕೆ ಅನುಗುಣವಾಗಿ ನಮಗೆ ಎಲ್ಲಾ ಸೌಲಭ್ಯಗಳನ್ನ ನೀಡಿ ಅಂತ ಹೇಳಿ ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಇಟ್ಟಾಗಲೂ ಕೂಡ ಸರ್ಕಾರ ಈ ಸ್ಪಂದನೆ ಮಾಡ್ತಾ ಇಲ್ಲ. ನಂತರದಲ್ಲಿ ನಾವು ಟ್ರಾವೆಲಿಂಗ್ ಅಲವೆನ್ಸಸ್ ಕೇವಲ ಇಲ್ಲಿವರೆಗೂ 500 ರೂಪಾಯಿ ಮಾತ್ರ ಕೊಡ್ತಿದ್ದಾರೆ. ಅದನ್ನ 5,000 ರೂಪಾಯಿವರೆಗೂ ಮಾಡಿ, ಯಾಕಂದ್ರೆ ಇನ್ನ ಹಿಂದಿನ ಕಾಲದಲ್ಲೇ ಇದಾರೆ ಸರ್ಕಾರ. 500 ರೂಪಾಯಿ ಈಗಿನ ಕಾಲದಲ್ಲಿ ಈ ತಿಂಗಳಿಗೆ 500 ರೂಪಾಯಿ ಸಾಕಾಗ್ತಾ ಇಲ್ಲ. ಅದನ್ನು ಕೂಡ ಹೆಚ್ಚಿಗೆ ಮಾಡಿ ಅಂತರ್ ಜಿಲ್ಲಾ ವರ್ಗಾವಣೆ ಮಾಡ್ರಿ. ಯಾಕಂದ್ರೆ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಅಂಗವಿಕಲರ ಮಕ್ಳು ಇರ್ತಾರೆ, ಅವ್ರು ನೋಡ್ಕೊಳಕ್ಕೆ ನಮ್ಮ ಸರ್ಕಾರಿ ನೌಕರರಿಗೆ ಅನುಕೂಲ ಆಗ್ತದೆ. ಅಂತರ್ ಜಿಲ್ಲಾ ವರ್ಗಾವಣೆಯನ್ನ ಮಾಡ್ರಿ. ನಾವು ಕೂಡ ಹಗಲು ರಾತ್ರಿ ಕಂದಾಯ ಇಲಾಖೆಯವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೀವಿ, ಸಾರ್ವಜನಿಕ ಕೆಲಸದಲ್ಲೇ ಇದ್ದೀವಿ. ನಮಗೂ ಕೂಡ ಒಂದು ರಿಸ್ಕ್ ಅಲವೆನ್ಸಸ್ ಅನ್ನ ಪೊಲೀಸ್ ಇಲಾಖೆಗೆ ಏನ್ ಕೊಟ್ಟಿದ್ದಾರೆ ಅದನ್ನು ಕೂಡ 3,000 ರೂಪಾಯಿ ಆಗಿರ್ತಕ್ಕಂಥ ರಿಸ್ಕ್ ಅಲವೆನ್ಸಸ್ ಅನ್ನ ಕೊಡಿ. ನಾವು ಈಗಾಗ್ಲೇ ಎಲ್ಲಾ ಕೆಲಸಗಳನ್ನ ಕಂಪ್ಯೂಟರ್ ಅಲ್ಲೇ ಮಾಡ್ತಾ ಇದೀವಿ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಯಾವ ಆಫ್ಲೈನ್ ಯಾವಿಲ್ಲ, ಎಲ್ಲ ಆನ್ಲೈನ್ ಇರೋದ್ರಿಂದ ತಾಂತ್ರಿಕ ಹುದ್ದೆಯನ್ನ ಮೇಲ್ದರ್ಜೆಗೇರಿಸಿ ನಮ್ಮ ವೇತನವನ್ನ ತಾಂತ್ರಿಕ ಹುದ್ದೆಯನ್ನು ಮಾಡಿ ವೇತನವನ್ನು ಹೆಚ್ಚಿಗೆಗೊಳಿಸಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಅಂದ್ರೆ 20 ವರ್ಷ ಸೇವೆಯಲ್ಲಿ ಇದೀವಿ ನಾವು. 20 ವರ್ಷ ಸೇವೆಯಲ್ಲಿ ಇದ್ರು ಕೂಡ ಇನ್ನೂ ವಿಲೇಜ್ ಅಕೌಂಟೆಂಟ್ ಆಗಿ ಇನ್ನೂ ಮುಂದುವರಿತಾ ಇದೀವಿ. ಬೇರೆ ಇಲಾಖೆಗೆ ಹೋಲಿಕೆ ಮಾಡಿದಾಗ ನಮ್ಮ ಇಲಾಖೆ ಇನ್ನೂ ಬೇರೆ ಇಲಾಖೆಯಲ್ಲಿ ನೋಡ್ರಿ, 10 ವರ್ಷ 5 ವರ್ಷ 8 ವರ್ಷದಲ್ಲಿ ಪ್ರಮೋಷನ್ ತಗೊಳ್ತಾ ಇದಾರೆ. 20 ವರ್ಷ ಆಯ್ತು ಇಲ್ಲೇ ಇದೀವಿ ನಾವೆಲ್ಲರೂ. 20 ವರ್ಷ ಆಯ್ತು, ಒಂದು ಮುಂಬಡ್ತಿ ಇಲ್ಲ ನಮ್ಗೆ. ಅದನ್ನು ಕೂಡ ಮುಂಬಡ್ತಿಯನ್ನ ಆದಷ್ಟು ಬೇಗನೆ ಕೊಡ್ರಿ ಅಂತ ಹೇಳಿ ಕೇಳ್ಕೊಂತ ಇದೀವಿ. ನಂತರದಲ್ಲಿ ದಫ್ತರ್ ಮತ್ತೆ ಇನ್ನಿತರ ಕೆಲಸಗಳನ್ನ ಇನ್ನು ಹಳೆ ಕಾಲದಲ್ಲಿ ಇದೆ. ದಫ್ತರನ್ನ ಎಲ್ಲ ಆನ್ಲೈನ್ ಆಗಿದೆ, ದಫ್ತರನ್ನ ಕೈ ಬಿಡ್ರಿ. ಮುಟೇಷನ್ ಅವಧಿಯನ್ನ 7 ದಿನ ಮಾಡಿದ್ದಾರೆ. ಮುಟೇಷನ್ ಅವಧಿ, ಆ 7 ದಿನ ಮುಟೇಷನ್ ಅವಧಿ ನಮ್ಗೆ ಸಾಕಾಲ ಎಂಕ್ವೈರಿ ಮಾಡೋದಕ್ಕೆ. ಯಾರನ್ನ ಫೋರ್ಜರಿ ಮಾಡಿರ್ಬೋದು, ಯಾರಾದ್ರೂ ಫೇಕ್ ರೆಕಾರ್ಡ್ಸ್ ಮೇಲೆ ಅಪ್ಲೋಡ್ ಮುಟೇಷನ್ ಆದ್ರೆ ಅದು ಕ್ರಿಮಿನಲ್ ಕೇಸ್ ಆಗ್ತದೆ. ವಿಲೇಜ್ ಅಕೌಂಟೆಂಟ್ ಆರ್ಐಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲೆ ಆಗ್ತಾ ಇದಾವೆ. ಅದನ್ನ ಕೂಡ 15 ದಿನಗಳವರೆಗೆ ಮಾಡಿ 7 ದಿನ ಆಗ್ತಾ ಇಲ್ಲ ಎಂಕ್ವೈರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರನ ಈ ಮೂಲಕ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ದಯಮಾಡಿ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಮನಗೊಂಡು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಆದಷ್ಟು ಬೇಗನೆ
ಈಡೇರಿಸಿಕೊಳ್ಬೇಕಾಗಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.